ಇವತ್ತ ಫೆಬ್ರವರಿ 9ನೇ ತಾರೀಕು ಸೋಮವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ನೋಡ್ಲೇಬೇಕಾದಂತ ಹೊಸ ಅಪ್ಡೇಟು. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಇವತ್ತ ಏನು 25 ಮತ್ತು 26ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇವತ್ತ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರಲ್ಲ ಅಂತ ತಿಳ್ಕೊಂಬಿಡಿ. ಹೌದು ಸ್ನೇಹಿತರೆ, ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಯಾಕಂದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಗೃಹಲಕ್ಷ್ಮಿಯರಿದ್ದೀರಾ ಅವರು ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೇ ರೀತಿಯಾಗಿ ರಾಜ್ಯ ಸರ್ಕಾರ ಒಂದಲ್ಲ ಒಂದು ರೀತಿಯ ನೆಪವನ್ನ ಒಡ್ತಾನೆ ಇದೆ. ಯಾಕಂದ್ರೆ ಈ ಒಂದು ಹಣ ಕೊಡಕ್ಕೆ ಆಗ್ದಾನೆ ಈ ಒಂದು ರಾಜ್ಯ ಸರ್ಕಾರ ಹೊಸ ಹೊಸ ರೂಲ್ಸ್ ಗಳನ್ನ ತರ್ತಾ ಇದೆ. ಸೊ ಈಗ ಏನು ಪಿಂಚಣಿ ಹಣ ಪಡಿತಾ ಇದ್ರು ಪ್ರತಿಯೊಬ್ರು ಏನು ಅವರು ಏನು ಜೀವಂತವಾಗಿ ಇದಾರಾ ಇಲ್ಲ ಅನ್ನೋದಕ್ಕೆ ಜೀವಿತ ಪ್ರಮಾಣ ಪತ್ರವನ್ನ ಯಾವ ರೀತಿ ಸಲ್ಲಿಸ್ತಾ ಇದ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರು ಕೂಡ ಈಗ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸ್ಬೇಕಂತೆ. ಅಂದ್ರೆ ಇದರ ಒಂದು ಹಿಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗ ಸರಿಯಾದ ರೀತಿಯಲ್ಲಿ ಹಣ ಕೊಡ್ಬೇಕಾಗುತ್ತಲ್ಲ, ರಾಜ್ಯ ಸರ್ಕಾರಕ್ಕೆ ಬಂಡವಾಳದ ಕೊಡ್ತಾ ಇದೆ. ಈ ರೀತಿಯಾಗಿ ಮಾಡಿದ್ರೆ ಮತ್ತೊಂದು 3-4 ತಿಂಗಳ ನಾವು ಮುಂದಕ್ಕೆ ಹಾಕ್ಬೋದು, ಮತ್ತೆ ಇದರಲ್ಲೇ ಕೆಲವರಿಗೆ ಹಣ ಕೊಡೋದನ್ನ ಕಡಿವಾಣ ಹಾಕ್ಬೋದು ಅಂತೇಳಿ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯರು ಏನಿದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಮ್ಗೆ ಕೊಡಕ್ಕೆ ಆಗೋದಿಲ್ಲ, ನಿಮ್ ಕೈಲಿ ಹಣ ಇದನ್ನ ಬಂದ್ ಮಾಡಿಬಿಡಿ ಅಂತ ಹೇಳಿ ಬಹಳಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಕೂಡ ಒಂದು ಸಿಹಿ ಸುದ್ದಿ ಇದೆ. ಹೌದು ಸ್ನೇಹಿತರೆ, ಫೈನಲ್ ಆಗಿ ಇವತ್ತ 25 ಮತ್ತು 26ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾದ್ರೆ ಏನ್ ಮಾಡ್ಬೇಕು, ಎಲ್ಲಿ ಸಲ್ಲಿಸಬೇಕು, ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ಕೊಡ್ತೀನಿ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಇವತ್ತ ಏನಿದೆ 25 ಮತ್ತು 26ನೇ ಕಂತಿನ ಹಣ ಫೈನಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಹಣ 25 ಮತ್ತು 26ನೇ ಕಂತಿನ ಹಣ ಕೊಟ್ಟಾದ್ಮೇಲೆ ಮತ್ತೆ ನಿಮಗೆ ಹಣ ಯಾವಾಗ ಬರುತ್ತೋ ಗ್ಯಾರಂಟಿ ಇಲ್ಲ. ಸೊ ಮತ್ತೆ ಒಂದು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಈ ರೀತಿಯಾಗಿ ಪೆಂಡಿಂಗ್ ಉಳಿತೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿದೆ. ಮತ್ತೆ ಇದೇ ಮಾರ್ಚ್ ತಿಂಗಳ ಒಳಗಡೆಗಾಗಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹೋದ ವರ್ಷದ್ದು ಅದು ಕೂಡ ಹಣವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಮಾಹಿತಿ ಬಂದಿರುವಂತದ್ದು. ಹಾಗಾದ್ರೆ ಬನ್ನಿ ಎಲ್ಲ ಒಂದು ಲೇಟೆಸ್ಟ್ ಆದಂತ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಯಾವಾಗ ಹಣ ಬರುತ್ತೆ, 25 ಮತ್ತು 26ನೇ ಕಂತಿನ ಹಣ ಇವತ್ತ ಯಾರೆಲ್ಲ ಪಡಿತಾ ಇದ್ದಾರೆ ಮತ್ತೆ ಯಾರಿಗೆಲ್ಲ ಬರೋದಿಲ್ಲ, ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇವತ್ತ ಫೆಬ್ರವರಿ 9ನೇ ತಾರೀಕು ಸೋಮವಾರ ಬೆಳ್ಳಂಬೆಳಗ್ಗೆನೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಜೀವಿತ ಪ್ರಮಾಣ ಪತ್ರವನ್ನ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೊಡ್ಲೇಬೇಕಂತೆ. ಅಂದ್ರೆ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಎಲ್ಲಿ ಕೊಡಬೇಕು, ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿನ ಸ್ವಲ್ಪ ತಿಳಿಸ್ಕೊಟ್ಬಿಡ್ತೀನಿ. ಆಮೇಲೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ, ಏನು ಹೊಸ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಅಕೌಂಟ್ ಎಲ್ಲಿ ಮಾಡಿಸಿರ್ತೀರ, ಬ್ಯಾಂಕ್ ಅಕೌಂಟ್ನ, ಅಲ್ಲಿ ನೀವು ಜೀವಿತ ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗುತ್ತೆ. ಪೋಸ್ಟ್ ಆಫೀಸ್ ಗಳಲ್ಲಿ ಮಾಡಿಸಿದ್ರೆ ಪೋಸ್ಟ್ ಆಫೀಸ್ ಕೊಡಬೇಕು, ಮತ್ತೆ ಬ್ಯಾಂಕ್ ಗಳಲ್ಲಿ ಅಕೌಂಟ್ ಮಾಡಿಸಿದ್ರೆ ಬ್ಯಾಂಕ್ ನಲ್ಲಿ ಕೊಡ್ಬೇಕಾಗುತ್ತೆ. ಇದರ ಒಂದು ಜೆರಾಕ್ಸ್ ಕಾಪಿ ನಿಮ್ಗೆ ನೀವು ಹತ್ತಿರದ ಒಂದು ಏನು ಈ ಒಂದು ಫಾರ್ಮ್ ಗಳು ಕೊಡ್ತಿರ್ತಾರೆ ಜೆರಾಕ್ಸ್ ಅಂಗಡಿಗಳಲ್ಲಿ, ಅಲ್ಲಿ ಕೇಳ್ಬೇಕಾಗುತ್ತೆ. ಮತ್ತೆ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಪೋಸ್ಟ್ ಆಫೀಸ್ ಗಳಲ್ಲಿ ಕೇಳಿ, ಇಲ್ಲ ಬ್ಯಾಂಕ್ ಗಳಲ್ಲಿ ಕೇಳಿ, ಜೀವಿತ ಪ್ರಮಾಣ ಪತ್ರ ಕೊಡ್ಬೇಕಂತಲ್ಲ, ಅದ್ರ ಒಂದು ಕಾಪಿ ಕೊಡ್ರಿ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡಿ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಟಿನ್ಯೂ ಆಗಿ ನಿಮ್ಗೆ ಬರುತ್ತೆ. ಸೊ ಅಂದ್ರೆ ಇದನ್ನ ಯಾಕೆ ಮಾಡಿದಾರಪ್ಪ ಅಂತಂದ್ರೆ, ಈಗ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಬೆನಿಫಿಟ್ ಅನ್ನ ಪಡೆಯುವಂತ ಫಲಾನುಭವಿಗಳು ಮರಣ ಹೊಂದಿದಾರಂತೆ. ಸೊ ಅಂತವರ ಒಂದು ಹಣವನ್ನ ಕೊಡೋದನ್ನ ಬಂದ್ ಮಾಡೋದಕ್ಕೆ ಈ ರೀತಿಯಾದಂತ ಒಂದು ಜೀವಿತ ಪ್ರಮಾಣ ಪತ್ರ, ಅಂದ್ರೆ ನೀವು ಬದುಕಿದ್ದೀರಾ ಇಲ್ಲ ಅನ್ನೋದಕ್ಕೆ ಈ ಒಂದು ಪ್ರಮಾಣ ಪತ್ರವನ್ನ ಕೊಡ್ಬೇಕಂತೆ. ಅದ್ರ ಸಲುವಾಗಿ ಈ ಕೆಲಸವನ್ನ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರವೇ ತಿಳಿಸಿದೆ. ಹೌದು ಸ್ನೇಹಿತರೆ, ಈ ರೀತಿಯಾಗಿ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು. ಸೊ ಬೇಗನೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ಇಮಿಡಿಯೇಟ್ ಆಗಿ ನೀವು ಸಲ್ಲಿಸಬಹುದು. ಮತ್ತೆ ಈಗ ಮುಂದೆ ಹೇಗೆ ಸರ್, ಮತ್ತೆ ಹಣವನ್ನ ಕೊಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಂದಿಗೆ ಒಂದು ಡೌಟ್ ಇರುತ್ತೆ. ಸ್ನೇಹಿತರೆ, ಹಣ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ, ನಿಮ್ಗೆ ಹಣ ಕೊಡ್ತಾನೆ ಇರ್ತಾರೆ. ಅಂದ್ರೆ ಇಲ್ಲಿ ಜೀವಿತ ಪ್ರಮಾಣವನ್ನ ನೀವು ಸಲ್ಲಿಸಬೇಕಾಗುತ್ತೆ. ಬಹಳಷ್ಟು ದಿನಗಳವರೆಗೆ ಗ್ಯಾಪ್ ಬಿಡುವಂತಿಲ್ಲ. ಆದಷ್ಟು ಬೇಗ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಿ. ಸೊ ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವೆರಿಫೈ ಮಾಡಿ ಅಂತ ಯಾರು ಜೀವಿತ ಪ್ರಮಾಣ ಪತ್ರವನ್ನ ಕೊಟ್ಟಿರೋದಿಲ್ಲ ಅಂತವರ ಒಂದು ಹೆಸರನ್ನ ಲೀಸ್ಟ್ ಲಿಂದ ತೆಗೆದುಹಾಕಿ ಅವ್ರಿಗೆ ಒಂದು 5 ಗ್ಯಾರಂಟಿಗಳ ಬೆನಿಫಿಟ್ ಅನ್ನ ಸಿಗದೆ ಇರುವಂತೆ, ಅಂದ್ರೆ ಕೊಡ್ಲಾರ್ದಂಗ ಮಾಡ್ತಾರೆ ನಿಮ್ಗೆ. ಅಂದ್ರೆ ಹಣ ಬರೋದಿಲ್ಲ, ಯಾವ್ದು ಬರೋದಿಲ್ಲ, ಆ ರೀತಿ ಮಾಡುವಂತ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಬೇಗ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈಗ ಸದ್ಯದಲ್ಲೇ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಮತ್ತೆ 25 ಮತ್ತು 26ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇದೆ, ಸೊ ಅದನ್ನ ಇಮಿಡಿಯೇಟ್ ಆಗಿ ಇದೇ ಮಾರ್ಚ್ ತಿಂಗಳ ಒಳಗಡೆಗಾಗಿ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಮತ್ತೆ ಒಂದು ಇಯರ್ ಎಂಡ್ ಕ್ಲೋಸ್ ಆಗುತ್ತೆ, ಅಷ್ಟರೊಳಗಡೆಗಾಗಿ ಇದನ್ನ ಕ್ಲಿಯರ್ ಮಾಡಬೇಕು. ಸೊ ಈಗ 25 ಮತ್ತು 26ನೇ ಕಂತಿನ ಹಣ ಏನಿದೆ ಈ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದಂತೆ. ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ,
ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಹಾಸನ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ 25 ಮತ್ತು 26ನೇ ಕಂತಿನ ಹಣ ಮುಂದಿನ ಭಾಗದ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಅಂದ್ರೆ ಯಾರ್ಯಾರಿಗೆ ಈ ಒಂದು 25 ಮತ್ತು 26ನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಹಣ ಬರುವಂತ ಸಾಧ್ಯತೆ ಇದೆ. ಮತ್ತೆ ಮಧ್ಯದಲ್ಲೇ ನಿಮ್ಗೆ ಈ ಒಂದು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ. ಜಸ್ಟ್ ನೀವ್ ಏನ್ ಮಾಡ್ಬೇಕು, ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಮತ್ತೆ ಇಮಿಡಿಯೇಟ್ಲಿ ಆಗಿ ನೀವು ಎಷ್ಟು ಬೇಗ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ತೀರಾ ಅಷ್ಟು ಒಳ್ಳೇದಂತಾನೆ ಹೇಳ್ತೀನಿ. ಸೊ ಇವತ್ತಿನಿಂದಾನೇ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿ. ಹಾಗಾದ್ರೆ ಹಣ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.